ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ನೋಡಿ, ಈ ಅಜ್ಜಂಪುರದಲ್ಲಿ ಚಿರತೆ ತುಂಬಾ ಬಂದಿದಾವೆ ಅಂತೇಳಿ ಒಂದು ಊಹಾಪೋಹದ ಸುದ್ದಿ ಓಡಾಡ್ತಾ ಇದೆ ಸ್ನೇಹಿತರೆ. ಅಜ್ಜಂಪುರ ಆಗಿರ್ಬೋದು, ನಮ್ಮ ಕರ್ನಾಟಕದ ಎಷ್ಟೋ ಹಳ್ಳಿಗಳಲ್ಲಾಗಿರ್ಬೋದು, ಈ ಒಂದು ಸಮಯದಲ್ಲಿ ಸ್ನೇಹಿತರೆ ನೋಡಿ, ಕಾಡು ಕಮ್ಮಿ ಆಗಿದೆ. ಕಾಡು ಇಲ್ಲದ ಕಾರಣ ಅವುಗಳಿಗೆ ಸ್ವಲ್ಪ ಬೇಟೆಗಳು ಕೂಡ ಸಿಗ್ತಾ ಇರಲ್ಲ. ಹಾಗಾಗಿ ಊರಿನೊಳಗಡೆ ನುಗ್ಗಿ ಊರಿನಲ್ಲಿರುವ ಚಿಕ್ಕ ಪುಟ್ಟ ದನ ಕರುಗಳ ಒಂದು ಮರಿಗಳನ್ನ ಅಂದ್ರೆ ಕರುಗಳನ್ನ ತಗೊಂಡು ಹೋಗೋದಾಗಿರ್ಬೋದು, ಈ ನಾಯಿಗಳನ್ನ ಬೇಟೆಯಾಡೋದಾಗಿರ್ಬೋದು, ತಮ್ಮ ಹಸಿವನ್ನ ಈಡೇರಿಸ್ಕೊಳ್ಳಕ್ಕೆ ಚಿರತೆಗಳು ಸಾಮಾನ್ಯವಾಗಿ ಹಳ್ಳಿಗಳಿಗೆ ಗ್ರಾಮಗಳಿಗೆ ನುಗ್ತವೆ. ನೋಡಿ, ಈ ರೀತಿಯಾದ ಒಂದು ಸಂದರ್ಭ ಪ್ರತಿಯೊಂದು ಹಳ್ಳಿಗೆ ಬಂದಿರುತ್ತೆ. ಈಗ ನಮ್ಮ ಅಜ್ಜಂಪುರ ಸುತ್ತಮುತ್ತ ಇದೇ ತರದ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನೋಡಿ, ಈ ವಾತಾವರಣ ಸೃಷ್ಟಿಯಾದಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ಸಣ್ಣ ಪುಟ್ಟ ಕ್ರಮಗಳನ್ನ ನಾವ್ ಹೇಳ್ತೀವಿ. ಯಾಕಂದ್ರೆ ನಾನಂತೂ ಡೈರೆಕ್ಟ್ ಆಗಿ ನೋಡಿಲ್ಲ ಚಿರತೆಗಳು ಬಂದಿದಾವೆ ಇಲ್ಲ ಅಂತ. ಆದ್ರೆ ಪ್ರತಿಯೊಬ್ರು ಕೂಡ ಅಲ್ಲಿ ಬಂದಿದಾವಂತೆ ಇಲ್ಲಿ ಬಂದಿದಾವಂತೆ ಹೇಳ್ತಾನೆ ಇದಾರೆ. ಆಶ್ರಮದ ಹಿಂದ್ಗಡೆ ಬಂದಿದಾವೆ ಅಂತ ಹೇಳ್ತಾರೆ. ಮತ್ತೆ ಕನ್ನಡ ನೂತನ ಸ್ಕೂಲ್ ಹತ್ರ ಬಂದಿದಾವಂತೆ, ಅಮೃತ್ಮಲ್ ಫಾರಂ ಹತ್ರ ಓಡಾಡ್ತಿದಾವಂತೆ. ಈ ತರ ಅಂತೆ ಕಂತೆಗಳು ತುಂಬಾ ಓಡಾಡ್ತಾ ಇದೆ. ಆದ್ರೆ ನಮ್ಮೂರಲ್ಲಿ ರೈತಾಪಿ ಯೋಧರು ತುಂಬಾ ಜನ ಇದ್ದಾರೆ. ಇಂಥವ್ರು ಸಾಮಾನ್ಯವಾಗಿ ತಮ್ಮ ಹೊಲ ಗದ್ದೆಗಳಿಗೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ ಸ್ನೇಹಿತರೆ. ಎಷ್ಟೋ ಜನ ನಾನು ಇವತ್ತು ನೋಡಿರುವಂತ ಒಂದು ಸಂದರ್ಭದಲ್ಲಿ ದನಕರುಗಳನ್ನ ಇವತ್ತು ಹೊಲಗಳಿಗೆ ಹಿಡ್ಕೊಂಡು ಹೋಗೇ ಇಲ್ಲ. ಕಾರಣ ಇಷ್ಟೇ, ಚಿರತೆ ದಾಳಿಗೆ ಏನಾದ್ರು ನಾವು ಒಳಪಟ್ರೆ ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ತಮ್ಮ ತಮ್ಮ ದನಗಳನ್ನ ಮನೆಯಲ್ಲೇ ಕಟ್ಟಿ ಅವುಗಳಿಗೆ ಮನೆಯಲ್ಲೇ ಹುಲ್ಲಾಕಿದ್ದಾರೆ ಸ್ನೇಹಿತರೆ. ಆ ಒಂದು ಭಯದ ವಾತಾವರಣ ಕೂಡ ಇಲ್ಲಿ ಕೂಡಿದೆ. ನೋಡಿ, ಈ ತರ ಒಂದು ವಾತಾವರಣ ಸೃಷ್ಟಿಯಾದಾಗ ನಾವು ಇವುಗಳನ್ನ ಎದುರಿಸ್ಬೇಕಾಗಿರೋದು ನಮ್ಮೆಲ್ಲರ ಕ್ರಮನೇ ಆಗಿದೆ ಸ್ನೇಹಿತರೆ. ಈಗ ನೋಡಿ, ನೀವೇನಾದ್ರೂ ಹೊಲ ಗದ್ದೆಗೆ ಹೋಗಂತ ಸಂದರ್ಭ ಬಂದಾಗ ದಯವಿಟ್ಟು ಆದಷ್ಟು ಬೆಳಿಗ್ಗೆ ಇಂದ ನೀವು ಹೋಗಿ ಸಂಜೆ ಒಂದು 6 ಗಂಟೆ ಒಳಗೆ ಮನೆ ಬರುವಂತ ಒಂದೆಲ್ಲಾ ಒಂದು ಸಾಧ್ಯತೆಯನ್ನ ನೀವೇ ಕೈಗೊಳ್ಳಿ. ಯಾಕಂದ್ರೆ ಯಾವುದೇ ಪ್ರಾಣಿ ವರ್ಗ ಆಗಿರ್ಬೋದು, ಅದು ರಾತ್ರಿ ಬೇಟೆ ಆಡಕ್ಕೆ ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ. ರಾತ್ರಿ ಬೇಟೆ ಆಡಿ ಅವು ತಿಂದು ಬೆಳಿಗ್ಗೆ ಆರಾಮಾಗಿ ಅವುಗಳ ವಾಸಸ್ಥಾನಕ್ಕೆ ಹೋಗಿ ಮಲ್ಕೊಂಡ್ಬಿಡ್ತವೆ. ಅದ ಕಾರಣ ಪ್ರಾಣಿಗಳಿಗೆ ರಾತ್ರಿ ಹೊತ್ತು ಅವುಗಳಿಗೆ ಹಗಲಿನ ರೂಪದಲ್ಲಿ ಬೇಟೆ ಆಡ್ತಿರ್ತವೆ. ನಾವುಗಳು ಆದಷ್ಟು ಬೇಗ ಕತ್ತಲೆ ಆಗೋದ್ರೊಳಗೆ ಮನೆ ಸೇರ್ಕೊಳ್ಳೋದು ತುಂಬಾ ಒಳ್ಳೆ ವಿಧಾನ. ಇನ್ನೊಂದು ಸ್ನೇಹಿತರೆ, ನೀವೇನಾದ್ರೂ ಹೊಲಕ್ಕೆ ಹೋಗುವಾಗ ನಿಮ್ಗೆ ಒಂದು ರಕ್ಷಣೆಗೋಸ್ಕರ ಏನಾದ್ರೂ ಒಂದು ಆಧಾರಗಳನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗಿ ಜೋರಾಗಿ ಒಂದು ಹಾಡನ್ನ ನಿಮ್ಮ ಮೊಬೈಲ್ ನಲ್ಲಿ ಹಾಕುವ ಮುಖಾಂತರ ಕೇಳ್ಕೊಂಡು ಹೋಗಿ. ಒಬ್ರೇ ಇಲ್ಲ ಅನ್ನೋ ಒಂದು ಚಿರತೆಗೆ ಫೀಲ್ ಆಗುತ್ತೆ. ಇವ್ರು ಜಾಸ್ತಿ ಜನ ಇದ್ದಾರೆ ಅಂತೇಳಿ ಅಟ್ಯಾಕ್ ಮಾಡೋದು ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇನ್ನೂ ಒಂದು, ಚಿರತೆ ನಮ್ಮ ಎದುರಿಗೆ ನಿಂತಿದೆ ಅಂತಂದಾಗ ನಾವು ಯಾವುದೇ ಕಾರಣಕ್ಕೂ ಅವುಗಳಿಗೆ ಬೆನ್ನು ತೋರಿಸಿ ಓಡ್ಲೇಬಾರ್ದು. ಯಾಕಂದ್ರೆ ಚಿರತೆ ಎಷ್ಟು ವೇಗವಾಗಿ ಓಡುತ್ತೆ ಅಂದ್ರೆ ಗಂಟೆಗೆ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂತ ಪ್ರಾಣಿ. ಅನಿವಾರ್ಯದ ಸಂದರ್ಭ ಏನಾದ್ರೂ ಒದಗಿ ಬಂದು ಚಿರತೆ ನಿಮ್ಮ ಮುಂದೆ ನಿಂತಿದೆ ಅಂತಂದಾಗ ನೀವು ಅವುಗಳಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಅವುಗಳಿಗೆ ಒಂದು ಭಯ ಆಗುತ್ತೆ. ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ, ಚಿರತೆ ಎಷ್ಟು ಪ್ರಬಲವಾದ ಒಂದು ಪ್ರಾಣಿ ಅಂದ್ರೆ ಅಷ್ಟೇ ಒಂದು ಪುಕ್ಕಲತನನೂ ಹೆಚ್ಚಾಗಿ ಇದೆ ಸ್ನೇಹಿತರೆ. ಚಿರತೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಹೆದರಿಕೆನೂ ಕೂಡ ತುಂಬಾ ಆಗುತ್ತೆ ಚಿರತೆಗೆ. ಆ ಎದುರಿಸುವ ಒಂದು ಗುಣ ನಮ್ಮಲ್ಲಿ ಇರ್ಬೇಕು. ನಾವು ಫಸ್ಟ್ ಎದುರ್ಕೋಬಾರ್ದು. ನಾವು ಎದುರ್ಕೊಂಡ್ರೆ ಅಲ್ಲಿ ನಾವು 100ಕ್ಕೆ 90% ಚಿರತೆಗೆ ಆಹಾರ ಆದಂಗೆ ಲೆಕ್ಕ. ನಾವ್ ಯಾವತ್ತೂ ಎದುರಬಾರ್ದು, ಧೈರ್ಯದಿಂದ ಫೇಸ್ ಮಾಡ್ಬೇಕು. ಹಾಗಾಗಿ ಇದೊಂದು ಒಳ್ಳೆ ಉಪಾಯ ಆಗಿರುತ್ತೆ. ಇನ್ನೊಂದು, ಚಿರತೆಗಳು ನಮ್ಮ ಮುಂದೆ ನಿಂತಿದೆ ಅಂತಂದಾಗ ನಾವು ಜೋರಾಗಿ ಚಪ್ಪಾಳೆ ಹೊಡೆಯುವ ಮೂಲಕ ಅವುಗಳನ್ನ ಬೆದರಿಸ್ಬೇಕು. ನೋಡಿ, ನಾವು ಕೈಯನ್ನ ಜೋರಾಗಿ ಹಿಂಗೆ ಮಾಡುವ ಮುಖಾಂತರ ಸ್ನೇಹಿತರೆ ನಾವು ಗಾಬರಿ ಮಾಡ್ಬೇಕು ಚಿರತೆಗಳನ್ನ. ಎದುರಾಳಿ ನಮಗಿಂತನೂ ಭಯಂಕರವಾಗಿದ್ದಾರೆ, ನಮಗಿಂತನೂ ಕೂಡ ಶಕ್ತಿಶಾಲಿ ಆಗಿದ್ದಾನೆ ಅಂತೇಳಿ ಅವುಗಳಿಗೆ ಒಂದು ಬಿಂಬಿಸ್ಬೇಕು. ಆ ರೀತಿಯಾಗಿ ಮಾಡಿದ್ರೆ ಸ್ನೇಹಿತರೆ ಚಿರತೆ ನಮ್ಮಿಂದ ಓಡೋಗುತ್ತೆ. ನೋಡಿ, ಒಂದು ಗಾದೆ ಕೇಳಿದೀರಾ, ಹುಲಿ ಕಂಡ್ರೆ ಹುಲಚ್ಚು, ಕರಡಿ ಕಂಡ್ರೆ ಕಾಲಚ್ಚು ಅಂತ. ಅಂದ್ರೆ ಹುಲಿ ಬಂದಾಗ ಜೋರಾಗಿ ಕಿರ್ಚಾಡ್ಬೇಕು, ಅವಾಗ ಅದಕ್ಕೆ ಸ್ವಲ್ಪ ಭಯಭೀತ ಆಗುತ್ತೆ. ಕರಡಿ ಕಂಡ್ರೆ ಕಾಲಚ್ಚು ಓಡ್ಬಿಡ್ಬೇಕಷ್ಟೇ, ಕರಡಿ ಬಂದ್ರೆ ಅಲ್ಲಿ ಇರಬಾರ್ದು ಅನ್ನೋ ತರನು ಹೇಳ್ತಾರೆ. ಹಿರಿಕರು ಹೇಳಿರುವಂತ ಒಂದು ಗಾದೆ ಸ್ನೇಹಿತರೆ. ಅದೇ ರೀತಿಯಾಗಿ ಚಿರತೆಗೂ ಕೂಡ ಒಂದು ಶಬ್ದವನ್ನ ಹೆಚ್ಚಾಗಿ ಮಾಡುವ ಮುಖಾಂತರ ಎದುರಿಸ್ಬೋದು. ನಾವು ಚಪ್ಪಾಳೆ ಬಡಿಯುವ ಮುಖಾಂತರ, ನಾವು ಕೈ ಕಾಲುಗಳನ್ನ ನಾವು ಆಕ್ಷನ್ ಮಾಡ್ತಾ ಇದ್ರೆ ಅವುಗಳಿಗೆ ಒಂದು ಭಯ ಆಗುತ್ತೆ. ವಿಚಿತ್ರವಾದ ಪ್ರಾಣಿ ಅನ್ನೋ ರೇಂಜಿಗೆ ನಮ್ಮನ್ನು ನೋಡ್ತವೆ ಸ್ನೇಹಿತರೆ. ಒಂದು ವೇಳೆ ಅದು ದಾಳಿ ಮಾಡೇ ಬಿಡ್ತು ಅಂದಾಗ ನಾವು ಅವುಗಳ ಮೂಗಿನ ಮೇಲೆ, ಕಣ್ಣಿನ ಮೇಲೆ ನಾವು ದಾಳಿ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ನೋಡಿ, ಮೂಗು ಕಣ್ಣಿನ ಮೇಲೆ ದಾಳಿ ಮಾಡಿದಾಗ ಯಾರಿಗೂ ಕೂಡ ನಿಲ್ಲಕ್ ಆಗಲ್ಲ. ಮನುಷ್ಯರಾಗಿರ್ಬೋದು, ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು, ಕಣ್ಣುಗಳು ತುಂಬಾ ಮುಖ್ಯವಾದದ್ದು.
ಕಣ್ಣೇ ಕಾಣಿಸ್ತಿಲ್ಲ ಅಂದ್ರೆ ಅವುಗಳಲ್ಲಿ ಇರಲ್ಲ, ನಮ್ಮ ಬಿಟ್ಟು ಹೋಗ್ಬಿಡ್ತವೆ. ಹಾಗಾಗಿ ಆ ತರ ಒಂದು ದಾಳಿ ಮಾಡಿದ್ರೆ ಅವುಗಳು ಸೇಫ್ ಆಗೇ ಇರ್ತವೆ, ನಮ್ಮ ಪ್ರಾಣನೂ ಉಳಿಯುತ್ತೆ. ಸ್ನೇಹಿತರೆ, ಇನ್ನೊಂದು ರಕ್ಷಣಾತ್ಮಕ ತಂತ್ರ ಏನಂದ್ರೆ, ಚಿರತೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂದಾಗ ನಾವು ಮರವನ್ನು ಯಾವುದೇ ಕಾರಣಕ್ಕೂ ಹತ್ತಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಅವು ಎಂತ ಪ್ರಾಣಿಗಳಿಗಿಂತ ವೇಗವಾಗಿ ಮರನೇ ಹತ್ಬಿಡ್ತವೆ ಸ್ನೇಹಿತರೆ. ಹಂಗಾಗಿ ನಾವು ಮರ ಹತ್ತಕ್ಕೆ ಹೋಗ್ಬಾರ್ದು. ಚಿರತೆಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂದಾಗ ನಾವು ಅವುಗಳನ್ನ ಎದುರಿಗೆ ನಿಂತು ಫೇಸ್ ಮಾಡೋಗ್ಬಿಟ್ರೆ ಇನ್ನೊಂದಿಲ್ಲ. ಮತ್ತೆ ನಾವು ಸತ್ತಂತೆ ನಟನೆ ಮಾಡ್ಬೇಕು. ಇದು ಕರಡಿಯಿಂದ ತಪ್ಪಿಸ್ಕೊಳ್ಳೋಕು ಒಂದು ರಕ್ಷಣಾತ್ಮಕ ತಂತ್ರ. ಅದ್ರ ಜೊತೆಲಿ ಚಿರತೆಗೂ ಕೂಡ ಇದು 100ಕ್ಕೆ 30% ವರ್ಕ್ ಆಗುತ್ತೆ. ಯಾಕಂದ್ರೆ ಚಿರತೆ ಹಸಿವಾದಾಗ ಅಟ್ಯಾಕ್ ಮಾಡಿದ್ರೆ ಸತ್ತಂತ ನಟನೆ ಮಾಡಿದ್ರು ತಿನ್ಬಿಡ್ತವೆ. ಆದ್ರೆ ಸುಮ್ನೆ ತನ್ನ ಬಲವನ್ನ ಪ್ರಯೋಗ ಮಾಡೋಕೋಸ್ಕರ ನಮ್ಮ ಮೇಲೆ ದಾಳಿ ಮಾಡಿದಾಗ ಸತ್ತಂತೆ ನಾವು ನಟನೆ ಮಾಡಿದ್ರೆ ಅವು ಸಾಮಾನ್ಯವಾಗಿ ಬಿಟ್ಟೋಗಂತ ಚಾನ್ಸಸ್ ಇರುತ್ತೆ. ಆ ಮಲಗೋಕ್ಕೂ ಒಂದು ರೀತಿ ಇರುತ್ತೆ. ತಮ್ಮ ಕಾಲುಗಳನ್ನ ಮಡಚಿ ಈ ಕಾಲುಗಳಿಂದ ಮೊಳಕಾಲಿಂದ ಕುತ್ತಿಗೆಯನ್ನ ಮುಟ್ಟಿಸಿಕೊಳ್ಳುವ ಮುಖಾಂತರ ಸ್ನೇಹಿತರೆ ಕುತ್ತಿಗೆಯನ್ನ ಮುಚ್ಕೋಬೇಕು ನಾವು. ಆ ರೀತಿಯಾಗಿ ಮಲ್ಕೊಂಡ್ರೆ ಬಿಟ್ಟೋಗೋ ಚಾನ್ಸ್ ಇರುತ್ತೆ. ನೋಡಿ, ಇನ್ನೂ ಹೆಚ್ಚಿನ ತಂತ್ರಗಳಿದಾವೆ. ಅವುಗಳನ್ನ ಮುಂದಿನ ದಿನಗಳಲ್ಲಿ ಅರಣ್ಯ ಅಧಿಕಾರಿಗಳಿಂದ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಇದಿಷ್ಟು ಚಿರತೆಗಳಿಂದ ನಾವು ಪಾರಾಗ್ಬೇಕಾಗಿರೋ ಅಂತ ಕೆಲವು ವಿಧಾನಗಳು. ದಯವಿಟ್ಟು ಚಿರತೆ ಏನಾದ್ರೂ ಅಜ್ಜಂಪುರ ಭಾಗದಲ್ಲಿ ಆಗಿರ್ಬೋದು, ಪ್ರತಿಯೊಂದು ಹಳ್ಳಿಗಳ ಭಾಗದಲ್ಲಿ ಆಗಿರ್ಬೋದು ಬಂದಿದ್ರೆ, ಅರಣ್ಯ ಅಧಿಕಾರಿಗಳೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಚಿರತೆಗಳನ್ನ ಬೋನನ್ನು ಇಟ್ಟು ಚಿರತೆಗಳನ್ನ ಹಿಡಿದು ಮತ್ತೆ ಕಾಡಿಗೆ ಬಿಟ್ಟು ಬರುವಂತೆ ಅವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಒಂದು ಅವೇರ್ನೆಸ್ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ